ಬ್ರೈನ್ ರಾಟ್. ಮೆದುಳು ಕೊಳೆತ. ಮೆದುಳು ಕೊಳೆತಕ್ಕೊಳಗಾಗಬಹುದು. ಎಚ್ಚರ. ವರ್ಷದಲ್ಲಿ ಅತಿ ಹೆಚ್ಚು ಬಳಸಲಾಗಿರುವ ಬ್ರೈನ್ ರಾಟ್ ಎನ್ನುವ ಪದದ ಬಗ್ಗೆ ನಿಮಗೆ ಗೊತ್ತಾ? ಇದನ್ನು ಮೆದುಳು ಕೊಳೆತ ಎಂದು ಹೇಳುತ್ತಾರೆ. ಇತ್ತೀಚಿನ ಯುವಜನತೆ ಈ ಸಮಸ್ಯೆಗೆ ಒಳಗಾಗುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮೆದುಳು ಕೊಳೆತ ಎಂಬ ಪದವು ತುಂಬಾ ಟ್ರೆಂಡ್ನಲ್ಲಿದೆ. ಆದರೆ ಈ ಪದ ಎಲ್ಲಿಂದ ಬರುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯವು ಪ್ರತಿ ವರ್ಷದ ಪದವನ್ನು ಘೋಷಿಸುತ್ತದೆ. ಈ ವರ್ಷ ಮೆದುಳು ಕೊಳೆತ ಪದವನ್ನು ವರ್ಷದ ಪದ ಎಂದು ಘೋಷಿಸಲಾಗಿದೆ. ಅಂದರೆ ಪ್ರಪಂಚದಾದ್ಯಂತ ವರ್ಷವಿಡೀ ಹೆಚ್ಚು ಬಳಸಿದ ಪದ ಇದಾಗಿದೆ. ನಾವಿಂದು ಮೆದುಳು ಕೊಳೆತ ಎಂದರೇನು? ಇದು ಯಾವ ರೀತಿ ಯುವಜನತೆಯ ಮೇಲೆ ಪರಿಣಾಮ ಬೀರುತ್ತಿದೆ ಎನ್ನುವುದನ್ನು ತಿಳಿಯೋಣ. ಮೆದುಳು ಕೊಳೆತ ಎಂದರೇನು? ಮೆದುಳಿನ ಕೊಳೆತ ಎಂದರೆ ಯಾವುದೇ ವಿಷಯವನ್ನು ನಿರಂತರವಾಗಿ ನೋಡುವುದರಿಂದ ಮೆದುಳು ಮಂದ ಅಥವಾ ದುರ್ಬಲವಾಗುವ ಸ್ಥಿತಿಯಾಗಿದೆ. ಇದನ್ನು ಮಾನಸಿಕ ಆರೋಗ್ಯಕ್ಕೆ ಲಿಂಕ್ ಮಾಡುವ ಮೂಲಕ ಹೇಳಬಹುದು. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯವು ಈ ಪದವನ್ನು ವ್ಯಾಖ್ಯಾನಿಸುವಾಗ ಮೆದುಳು ಕೊಳೆತ ಎಂದರೆ ಆನ್ಲೈನ್ ವಿಷಯವನ್ನು ಅತಿಯಾಗಿ ನೋಡುವುದರಿಂದ ವ್ಯಕ್ತಿಯ ಮಾನಸಿಕ ಮತ್ತು ಬೌದ್ಧಿಕ ಸ್ಥಿತಿಯ ಕ್ಷೀಣತೆ ಎಂದು ಹೇಳಿದೆ. ಇದು ವ್ಯಕ್ತಿಯ ಯೋಚನೆಯ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ನಾವು ಯುವ ಪೀಳಿಗೆಯ ಬಗ್ಗೆ ಮಾತನಾಡಿದರೆ, ಮೆದುಳಿನ ಕೊಳೆತದ ಪ್ರಭಾವವು ಯುವ ಜನತೆಯ ಮೇಲೆ ಹೆಚ್ಚು ಕಂಡುಬರುತ್ತದೆ. ಮೆದುಳು ಕೊಳೆತ ಯುವಕರ ಮಾನಸಿಕ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ. ಏಕಾಗ್ರತೆ ಕಡಿಮೆಯಾಗುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ಗಳನ್ನು ನೋಡುವುದು ಖುಷಿ ನೀಡಬಹುದು. ಆದರೆ ಸಾಮಾಜಿಕ ಮಾಧ್ಯಮದಲ್ಲಿ ಕಾಲಕಳೆಯುವ ಅಭ್ಯಾಸವು ಚಟವಾಗಬಹುದು. ಈ ಕಾರಣದಿಂದಾಗಿ ಜನರು ರೀಲ್ಗಳು ಮತ್ತು ಕಿರುಚಿತ್ರಗಳ ಮೂಲಕ ಸ್ಕ್ರೋಲಿಂಗ್ನಲ್ಲಿ ಹಲವು ಗಂಟೆಗಳ ಕಾಲ ಕಳೆಯುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಇದು ಮನಸ್ಸಿನ ನಿಧಾನತೆಗೆ ಕಾರಣವಾಗಬಹುದು. ಈ ಅಭ್ಯಾಸದಿಂದಾಗಿ ಯುವಕರು ತಮ್ಮ ಗುರಿ ಮತ್ತು ದೈನಂದಿನ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಲು ಕಷ್ಟಪಡುತ್ತಾರೆ. ಸೃಜನಶೀಲ ಚಿಂತನೆ ಕಡಿಮೆಯಾಗಿದೆ. ನೀವು ಸರಿಯಾದ ವಿಷಯವನ್ನು ವೀಕ್ಷಿಸಿದಾಗ ಅದು ನಿಮ್ಮ ಸೃಜನಶೀಲ ಚಿಂತನೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆದರೆ ಸಾಮಾಜಿಕ ಮಾಧ್ಯಮವನ್ನು ಸ್ಕ್ರೋಲಿಂಗ್ ಮಾಡುವ ಅಭ್ಯಾಸವು ಸೃಜನಶೀಲ ಚಿಂತನೆಯನ್ನು ದುರ್ಬಲಗೊಳಿಸುತ್ತದೆ. ಈ ಕಾರಣದಿಂದಾಗಿ ಯಾವುದೇ ಹೊಸ ಕಲ್ಪನೆ ಅಥವಾ ಸೃಜನಶೀಲತೆಯ ಬಗ್ಗೆ ಯೋಚಿಸುವ ಶಕ್ತಿ ಕಡಿಮೆಯಾಗುತ್ತದೆ. ಮಾನಸಿಕ ಆರೋಗ್ಯ ಸಮಸ್ಯೆಗಳಿರಬಹುದು. ಸಾಮಾಜಿಕ ಮಾಧ್ಯಮವು ಕಾಣಿಸಿಕೊಳ್ಳುವ ಜಗತ್ತನ್ನು ಪ್ರತಿಬಿಂಬಿಸುತ್ತದೆ. ಹೆಚ್ಚಿನ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮನ್ನು ತಾವು ಇತರರಿಗಿಂತ ಉತ್ತಮವಾಗಿ ತೋರಿಸಲು ಪ್ರಯತ್ನಿಸುತ್ತಿದ್ದಾರೆ. ಅಂತಹ ವಿಷಯವನ್ನು ಪದೇ ಪದೇ ವೀಕ್ಷಿಸಿದರೆ ಅದು ನಮ್ಮ ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಈ ಕಾರಣದಿಂದಾಗಿ ಆತಂಕ, ಒತ್ತಡ ಮತ್ತು ಖಿನ್ನತೆಯಂತಹ ಪರಿಸ್ಥಿತಿಗಳು ಉಂಟಾಗಬಹುದು. ನಿದ್ರೆಗೆ ತೊಂದರೆಯಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರು ತಡರಾತ್ರಿವರೆಗೂ ಮೊಬೈಲ್ನಲ್ಲಿ ಹೆಚ್ಚಾಗಿ ರೀಲ್ಸ್, ಆನ್ಲೈನ್ ಕಂಟೆಂಟ್ ನೋಡುತ್ತಲಿರುತ್ತಾರೆ. ಈ ಅಭ್ಯಾಸವು ಯುವಕರ ನಿದ್ರೆಯ ಮಾದರಿಯನ್ನು ಹಾಳುಮಾಡುತ್ತಿದೆ. ಮಕ್ಕಳು ರಾತ್ರಿಯಲ್ಲಿ ಹಲವು ಗಂಟೆಗಳ ಕಾಲ ಸಾಮಾಜಿಕ ಮಾಧ್ಯಮದಲ್ಲೇ ಕಾಲ ಕಳೆಯುತ್ತಿರುತ್ತಾರೆ. ಈ ಕಾರಣದಿಂದಾಗಿ ಅವರಿಗೆ ಸಾಕಷ್ಟು ನಿದ್ರೆ ಬರುವುದಿಲ್ಲ ಮತ್ತು ಅವರ ಮನಸ್ಸು ಮಂದವಾಗಬಹುದು. ದೀರ್ಘಾವಧಿಯಲ್ಲಿ ಇದು ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಮೆದುಳಿನ ಕೊಳೆತವನ್ನು ನಾವು ಹೇಗೆ ತಪ್ಪಿಸಬಹುದು? ಆನ್ಲೈನ್ ವಿಷಯವನ್ನು ನೋಡುವುದು ಚಟವಾಗದಂತೆ ನೋಡಿಕೊಳ್ಳುವ ಮೂಲಕ ನೀವು ಮೆದುಳಿನ ಕೊಳೆತವನ್ನು ತಪ್ಪಿಸಬಹುದು. ನೀವು ಸಾಮಾಜಿಕ ಮಾಧ್ಯಮದಲ್ಲಿ ಮತ್ತು ಯಾವ ವಿಡಿಯೋಗಳಲ್ಲಿ ಎಷ್ಟು ಸಮಯವನ್ನು ಕಳೆಯಬೇಕು ಎಂಬುದನ್ನು ಮುಂಚಿತವಾಗಿ ನಿರ್ಧರಿಸಿ. ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ಉಂಟುಮಾಡುವಂತಹ ವಿಷಯವನ್ನು ವೀಕ್ಷಿಸಬೇಡಿ. ಕೆಟ್ಟ ವಿಷಯವನ್ನು ದೀರ್ಘಕಾಲ ನೋಡುವುದರಿಂದ ಮೆದುಳಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಆಫ್ಲೈನ್ ಚಟುವಟಿಕೆಗಳಿಗೆ ನಿಮ್ಮ ಗರಿಷ್ಠ ಸಮಯವನ್ನು ನೀಡಿ.